ಮನ್ಸಿಗೆ ಹಚ್ಕೊಂಡಿದ್ದಾಳ? ಯಾರು ಇರ್ಬೇಕಕ್ಕಿ ಗೆಳತಿ? ಅಂಥದ್ದು ಏನಕ್ಕಿನಲ್ಲಿ ಕಿಕ್ಕೊಂಡಾಳ? ನೋಡೇ ಬಿಡಂತಡಿ. ಇವತ್ತು ಆ ಗೆಳತಿಯರ ಯಾರಂತೆ ಪತ್ತೆ ಹಚ್ಚಾಕಬೇಕು. ಹೋಗ್ಲಿ ಬೆನ್ನ ತಗೊಂಡು ಹಂಗೆ ಮಾಡ್ತೇನೆ ತಡಿ. ಇದು ಪವಿತ್ರ, ಇದು ನೀರು ತರಕ್ಕೆ ಹೋಗೋದಿಲ್ಲನಾ? ಹೋಗ್ಬೇಕಮ್ಮ, ಅವ್ರು ಹೊಂಟ್ಲ ಅಮ್ಮಾರು ಬೈತಾರಲ್ಲ, ಅದಕ್ಕೆ ನಾನು ಹೋಗ್ಕೆ ಅನ್ನಲಿಲ್ಲ. ಅಯ್ಯೋ ಹುಚ್ಚಡಿಗೆ, ಅದಕ್ಕೇನು ಹತ್ತು ಹೋ, ಕುಡಿಯಾಕೆ ನೀರಿಲ್ಲ, ಒಂದು ಕೊಡ ತುಂಬ್ಕೊಂಬರು. ಹೋಮ ನೋಡ್ತೇನೆ ಇವತ್ತು ಯಾರಕ್ಕಿ ಅಂತೇಳಿ. ಬೇ ನಂಗೆ ಅರ್ಜೆಂಟ್ ಐತೆ ಕೆಲ್ಸಕ್ಕೆ ಹೋಗೋದು, ಪಟ್ನ ಹೇಳ್ಬಿಡು ನೀ ಏನನ್ನೋದು. ಆಯ್ತಪ್ಪ ಹೋಗಿ, ನಿನ್ಗೆ ಯಾರು ಬೇಡ ಅಂದಾರ? ನೀನು ಪಾಪಿನ ಬಡ್ದಾಡಿ ಕೆಲಸಕ್ಕಂತ ಹೋಗಿ ನೋಡಿದ್ರೆ ಇಲ್ಲಿ ಮನ್ಯಾಗ ಇಂಥದ್ದು ಮಾಡ್ಕೊಂಡು ಕುಂದಿರ್ತಾವ ಇವು. ಇದು ನೆಂದವ್ರ ಮಂದಾಗಂತ ನೋಡು ಹೊಂಟ್ಲು ನೀರಿಗೆ. ಅತ್ತಿಯರ ಹೇಳಿದ್ದು ಕುಡಿಯಕ್ಕೆ ನೀರಿಲ್ಲ, ಒಂದು ಕೊಡ ತುಂಬ ಅಂತ. ಅತ್ತಿಯರ ನೀವು ಸ್ವಲ್ಪ ಸುಮ್ಮನೆ ನಾನೇ ಹೇಳಿದ್ದೆ. ನೀ ಹೋಗವ, ಏನೋ ಒಂದು ಗತಿ ಕಾಣಿಸಿ ಕೈ ಬಿಡ್ತೀಯ ಆ ಹುಡುಗನ ಒಟ್ಟು ನೀನು. ಗೊತ್ತನ ಏನಾಯ್ತು? ಎದ್ರ ಸಂಬಂಧ ಜಗಳಿದು? ನೀನು ಹೇಳ್ತಿ ನೀರು ತರಕಂತ ಹೊಕ್ಕಳಲ್ಲ, ಅಲ್ಲಿ ಯಾರು ಇರ್ತಾರ ಏನು ಎತ್ತ ಯಾರಿಗಾರ ಬೆಟ್ಟ ಹಾಕಳನ ಎಲ್ಲ ನೋಡ್ಬಾರ್ದನ್ಲ ಒಟ್ಟು ನೀನು. ಸುಮ್ಮನೆ ಅದಿ ಹಿಂದಿಂದ ಬೆನ್ನ ಹತ್ಕೊಂಡಾರ ಹೋಗ್ಲಾ, ಯಾರಿಗೆ ಬೆಟ್ಟ ಹಾಕಳ ನೋಡು ಅಂತದೇನು ನೀರು ತರ ಕುಣಿತಿರ್ತಾಳಪ್ಪ ಒಟ್ಟು. ನನಗೆ ಯಾಕೆ ಅನುಮಾನ ನೋಡಪ್ಪ. ಅಮ್ಮ ಏನು ಮಾತಂತ ಮಾತಾಡ್ತೀವಿ? ನೀ ಹಿಂಗೆಲ್ಲ ಮಾತಾಡಕೋಬೇಡ ನೋಡು, ನಾನು ಹೆಂಡತಿ ಪರವಾಗಿ ತಗ ಏನು ಸೈತನ ಅಂತನ ತಗ. ಯಾಕೆ ಬೇ ಹಿಂಗ್ಯಾಕೆ ಮಾತಾಡ್ತೀನಿ ನೀನು? ಆಕಿ ನಾನು ಹೇಳ್ದಂತಕ್ಕೆಲ್ಲ ನೀ ಹಿಂಗೆಲ್ಲ ಮಾತಾಡಕೋಬೇಡ ನೋಡು. ಆಯ್ತು ರೀ ಅತ್ತಿಯರ, ನಾನು ಹೋಗ್ತೀನಿ ಹಿಂದಿಂದ ಆತ. ಇವತ್ತು ಮುದ್ದ ಮದ್ಕ ಕಳ್ಸೀನಿ, ನೋಡನ್ ಯಾರನ್ನ ಬೆಟ್ಟ ಹಾಕಳ ಅಂತೇಳಿ. ಯವ್ವ ನಿನಗೆ ನಾನು ಹೆಂಡತಿ ಮ್ಯಾಗ ಅನ್ಮಾನ ಬೇವಾ? ನೀ ಇಂಥದ್ದು ಮಾತಾಡ್ತಿ ನೋಡವ್ವ, ನೀನು ಹಿಂಗೆ ಮಾತಾಡೋದು ನನ್ಗೆ ಯಾಕೆ ಇಷ್ಟ ಆಗೋಲ್ತೇವ. ತೋತೋ ಇಲ್ಲಪ್ಪ, ನಾ ಅನುಮಾನಕ್ಕಂತೂ ಹೊಂಟೇ ಇಲ್ಲಪ್ಪ. ನೀ ಹಂಗೆ ತಿಳ್ಕೊಬೇಡ, ನನ್ನ ಸೊಸಿ ಬಗ್ಗೆ ನನಗೆ ಸಂಪೂರ್ಣ ನಂಬಿಕೆ ಐತಿ. ಇವ್ರು ಹೇಳ್ತಾರಂತೇಳಿ ನಾ ಅಂತದ್ ಮಾಡ್ತೇನಲ್ಲ. ನಾ ಹೊಂಟಿದ್ದ ಬೇರೆ ಕಾರಣಕ್ಕೆ ಏನೋ ಭಾಳ ಗೆಳತಿ ಅಂತ ಹಚ್ಕೊಂಡ್ಬಿಟ್ಟಾಳ. ಆಕಿ ಹೇಳುವುದೆಲ್ಲ ಒಂಥರ ನನಗೆ ಯಾರ ಗೊತ್ತಿದ್ದಾರ ಇರ್ಬೇಕನ್ಸಾಕತ್ತೈತಿ. ಅದಕ್ಕೆ ಯಾರ ಇದ್ದಾರಲ್ಲ ಒಂದ್ಸಲ ಹೋಗಿ ನೋಡೇ ಬಿಡ್ಬೇಕನ್ನೋದು ಭಾಳ ತಲೆ ತೊಗೊಂಡ್ಬಿಟ್ಟೇನಿ. ಅದಕ್ಕೆ ಅದ್ರ ಸಂಬಂಧ ಹೊಂಟೇನಿ ಈಗ ಅಷ್ಟೇ. ಅಷ್ಟು ಬಿಟ್ರೆ ಮತ್ತೇನಿಲ್ಲ, ನೀ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಸರಿ ಹೋಗ್ಬರ್ತೇನೆ ರೀ ಅತ್ತೀರ, ನೋಡ್ತಂತಳ್ರಿ ಯಾರು ಏನತ್ತೇಳಿ ಅಂತೇಳಿ. ನಿಮ್ಮ ಮಗಳದಾಳಲ್ರಿ ಅತ್ತೀರ, ನಿಮ್ಮ ಮಗಳು. ಆಕಿ ಏನಾರ ಅಂತದ್ ಮಾಡಿರ್ಬೋದು, ಆಕಿ ಮಾಡ್ತಾಳಂದ್ರೆ ನಾನು ನಂಬ್ತಿದ್ದೆ. ಆದ್ರೆ ಈ ಹುಡುಗಿ ಅಂತದ್ ಮಾಡ್ತಂದ್ರೆ ನಾನು ನಂಬಕ್ ಸಾಧ್ಯನೇ ಇಲ್ಲ ಅಂತಿಕೋರಿ. ಆದ್ರೂ ಓಕೆ, ನೀವು ನಿಮ್ಮ ಸಮಾಧಾನಕ್ಕೆ ನೋಡಾಕ. ಊರ್ ಬೆಂಡ್ಲಿ ಎಷ್ಟು ಮಾತಾಡ್ತಾಳ ನೋಡು. ಎಷ್ಟೊತ್ತಲ್ಲ ಬರಲೇ ಇಲ್ಲ ಪಾಪ. ನಿನ್ನೆ ಕಾಯ್ಕೊಂತಿಲ್ಲೇ ಕುಂತ್ಲ ಏನೋ, ಯಾರಿಗೆ ಗೊತ್ತು. ಕಾದ್ ಸಾಕಾಗೆ ಮನೆಗೆ ಹೋಲ್ಲ ಏನೋ. ಇವತ್ತು ನಾ ಬರಂಗಿಲ್ಲ ಅಂತಿಕೊಂಡಾಳ ಏನೋ, ಯಾರಿಗೆ ಗೊತ್ತು. ನಾನು ಹೋಲೆ ನಂಗಾರ ಮನೆಗೆ, ಸುಮ್ಮನೆ ಮತ್ತೆ ಆಮೇಲೆ ಭಾಳ ತಾತಂತೆ ಬೈದಿದ್ದಾರೆ. ಅಯ್ಯೋ ಹೊಂಟಾರಲ್ಲ ಪವಿತ್ರ ಬಂದ್ಲಲ್ಲ. ಸೊಕಸ ಕೆಸರೈತಲ್ಲೇ ಈ ಕಡೆ ಶಿವ. ನಾನು ನೋಡಿ ಹಂಗ ಹೊಂಟಿಯಲ್ಲ. ನಿನ್ನೆ ನಾ ಬರಲಿಲ್ಲ ಅಂತೇಳಿ ಬೇಜಾರಾತನ. ಬರ್ಬೇಕಂತ ಅನ್ಕೊಂಡ್ರೆ ಆಗಲಿಲ್ಲ ಮನ್ಯಾಗ. ತೋತೋ ನಿನ್ನ ನೋಡಿ ನಾ ಹೊಂಟಿಲ್ಲ, ನೀ ಬರಲಿಲ್ಲ ಅಂತೇಳಿ ಕಾಯ್ಕೊಂತ ಕುಂತು ಹೊಂಟಿದ್ದೆ. ನೀ ಬರಲಿಲ್ಲ ಬಿಡಂಗಾರ ಅಂತೇಳಿ ನಾ ಎಂತಿಕೊಂಡೆ ಅಂದ್ರೆ ನೀನು ಕಾದ್ ಹೋಗಿಯೇನ. ಅದಕ್ಕೆ ಇವತ್ತು ನಾ ಬರೋದಿಲ್ಲ ಅನ್ಕೊಂಡು ನೀ ಬರಲಿಲ್ಲನ ಅಂತ ಅನ್ಕೊಂಡು ಹೊಂಟಿದ್ದೆ. ಹಂಗಾರೆ ನಿನ್ನೆ ನೀ ಬಂದಿಲ್ಲನ? ಇಲ್ಲ ನಿನ್ನೆ ನೀನು ಬಂದಿಲ್ಲನ? ಅಯ್ಯೋ ಇಲ್ಲ, ನಿನ್ನೆ ಎಷ್ಟು ಬರ್ಬೇಕಂತ ಪ್ರಯತ್ನ ಪಟ್ಟರು ಆಗಲಿಲ್ಲ. ಯಾರಕ್ಕಿ ಮಾರಿನ ಕಾಣುವಲ್ತಲ್ಲ, ತಡಿ ಇಲ್ಲೇ ಅಡುಕೊಂಡು ನೋಡೋಣ ಯಾರಂತೇಳಿ. ಹಂಗಾರೆ ನೀನು ಬಂದಿಲ್ಲ? ನಾನು ಬರ್ಬೇಕಂತ ಎಷ್ಟು ಪ್ರಯತ್ನ ಪಟ್ನಿ. ನಮ್ಮ ಅತ್ತೆದಾಳಲ್ಲ ಕೆಟ್ಟು ಒದ್ರುದಂದ್ರೆ ನಿನ್ನೆ ಮುದ್ದಾಮಿ 2 ಚೀಲ ಜೋಳ ಅಷ್ಟು ಹಸನ್ ಮಾಡಂತ ಕುಂದ್ರಿಸ್ಬಿಟ್ಲ. ಮತ್ತು ಅವ್ನು ಅಷ್ಟು ಹಸನ್ ಮಾಡಿ ಯಾವಾಗ ಬರಲಿ, ನೀರು ತೊಗೊಂಬಂದು ಆಮೇಲೆ ಮಾಡ್ತೇನಂದ್ರು ಅದಕ್ಕೂ ಒದ್ರಾಕತ್ಲ. ಅದಕ್ಕೆ ಬ್ಯಾಡ್ ತೆಗಿಯತ್ತಾಗಂತೇಳಿ ನಾನು ಬರಲೇ ಇಲ್ಲ. ಹೌದಾ? ನಮ್ಮನೆಗೆ ಒಂದು ಅಜ್ಜಿ ಐತಲ್ಲ, ಅವರು ಒದರಾಡತ್ತಿದ್ರು ಎದಕ್ಕೆ ದಿನ ಒಂದಕ್ಕೂ ನೀರಿಗೆ ಅಂತೇಳಿ. ಆಮೇಲೆ ನಿಂಗೊಂದು ವಿಚಾರ ಹೇಳ್ಬೇಕಿತ್ತು. ಏನು? ಇನ್ಮೇಲೆ ನಾ ಬರಂಗಿಲ್ಲಪ್ಪ ನೀರಿಗೆ. ಬೇಜಾರು ಮಾಡ್ಕೋಬೇಡ ಪುಷ್ಪ, ನೀ ನಂಗೆ ಒಳ್ಳೆ ಗೆಳತಿಯಾಗಿದ್ದಿ. ಆದರೆ ನಾನು ನೀರಿಗೆ ಜಾಸ್ತಿ ಬರಂಗಿಲ್ಲ. ನಮ್ಮಮ್ಮ ಒಂಥರ ಮಾತಾಡ್ತಾರೆ, ನೀ ಯಾರನ್ನ ನೋಡಕ್ಕೆ ಹೋಗಿಯಲ್ಲೇ ಯಾವದಾನ ಹಂಗೆ ಹಿಂಗೆ ಅಂತೇಳಿ ಮನ್ಸಿಗೆ ಭಾಳ ನೋವಾಕೈತಿ. ನಾ ಅಂತಕ್ಕೆ ಅಲ್ಲ, ಅದಕ್ಕೆ ನನಗೊಂಥರ ಕೆಟ್ಟ ಅನಿಸ್ತೈತಿವ ಮನಸ್ಸಿಗೆ. ನೀ ಬೇಸರ ಮಾಡ್ಕೋಬೇಡ, ನಾ ಬರೋದಿಲ್ಲ ಇನ್ಮ್ಯಾಗ ಮನೆಗೆ. ಇಲ್ಲಿ ನೀರು ತರಾಕಿಲ್ಲ ಏನು ಬೇಕಾರೆ ಯಾವಾಗಾರ ಒಮ್ಮೆ ತಿಂಗ್ಳಕ್ಕೊಮ್ಮೆ ಬಂದು ಬೇಕಾರೆ ಬೆಟ್ಟಕ್ಕೇನಂತ. ಇನ್ಮ್ಯಾಗ ನಾ ಬರೋದಿಲ್ಲ. ಹೆಂಗಿದ್ರು ನಿನಗೆ ನಮ್ಮ ಮನೆಗೆ ಬರ್ತೀಯಲ್ಲ, ಹಂಗಾರೆ ಅಮ್ಮನ ಜೊತೆಗದು ಮಾತಾಡೇನಿ ಅಂದಲ್ಲ, ಹಂಗಾರೆ ಅಲ್ಲೇ ಬಂದುಬಿಡಲ್ಲ ಮಾತಾಡೋಣಂತ. ಅದಕ್ಕೇನಾಗೋದೈತಿ ಏನು? ಅಲ್ಲ ಇಲ್ಲ ಅಲ್ಲೆಲ್ಲ ಬರೋಕ್ಕಾಗೋದಿಲ್ಲ. ಅದು ಅಲ್ಲದೆ ನೀರು ತರಕ್ಕೆ ಬರಲ್ಲ ಅಂತಿ, ಹಂಗೆ ಮಾಡಬೇಡ. ಬಾ ನೀರು ತರಕ್ಕೆ. ನೀ ಬರಲ್ಲ ಅಂದಿದ್ರೆ ನಂಗೆ ಭಾಳ ಬೇಜಾರಾಕೈತೆ. ಅದಕ್ಕೆ ನೀರು ತರಕ್ಕೆ ನೀ ಬರಲ್ಲ ಅಂದ್ರೆ ನನಗೆ ಯಾರೂ ಇಲ್ಲ ನನ್ನೋರು ಅಂತೇಳಿ. ನಮ್ಮ ಅಪ್ಪ ನಮ್ಮ ಅವನು ನನ್ನ ಜೊತೆ ಮಾತಾಡೋಂಗಿಲ್ಲ, ನಮ್ಮ ಅಣ್ಣನೂ ನನ್ನ ಜೊತೆ ಮಾತಾಡೋಂಗಿಲ್ಲ. ನನಗಿರೋದು ಅಂತಂದ್ರೆ ಈಗ ನೀನು ನನ್ನ ಜೊತೆ ಬರೋಂಗಿಲ್ಲ ಅಂದ್ರೆ ನನ್ನ ಮನ್ಸಿಗೆ ಭಾಳ ನೋವಾಕೈತಿ.
ಥೋತ ಪಾಪ ನೀ ಹಾಗೆಲ್ಲ ಮಾತಾಡಬೇಡ. ಖರೇನು ನಂಗೆ ಒಂಥರ ಭಾಳ ಕೆಟ್ಟ ಅನಿಸ್ತೈತಿ. ಬರ್ತೀಯಲ್ಲ? ಹ್ಞೂ ಬರ್ತೀನಿ. ನನಗರ ಈಗ ಫ್ರೆಂಡ್ ಅಂದ್ರೆ ಇರೋದು ನೀನು ಹೋಗ್ಬೇಕೆ, ಇನ್ಯಾರದಾರ ಅದಕ್ಕೆ ಮತ್ತೆ ಬಾ ಬರಲ್ಲ ಅನ್ಬೇಡ. ಯಾ ಓ ನೇತ್ರ ಅಲ್ಲ ಆಕಿ, ನನ್ನ ಮಗಳು ನೇತ್ರ ಆಕಿ. ಅಯ್ಯೋ ಪಾಪ ನನ್ನ ಮಗಳಾದ ಪುಷ್ಪ ಅಂತ ಸುಳ್ಳು ಹೇಳಿ ನನ್ನ ಸೊಸೆ ಜೊತೆ ಮಾತಾಡಕತ್ತೈತೆ. ನನ್ನ ಮಗಳು ನೇತ್ರ ಆಕಿ. ಈಗೇನು ಗೊತ್ತಿಲ್ಲ ಯಾಕೆ ನನ್ನ ಮಗಳಂತೇಳಿ. ಅತಿ ಏನಾದ್ನಿ ಅಂದ್ರೆ ನೇತ್ರಾಗೂ ಗೊತ್ತಿಲ್ಲ. ನೇತ್ರಾಗೂ ಗೊತ್ತಿಲ್ಲ ಅಂತ ಅನಿಸ್ತತಿ. ಪಾಪ ಅದನ್ನೇನು ಮದುವೆ ಕರೆದಿದ್ವಿ ನಾವು ಗೊತ್ತಿರಾಕ. ನಾನು ನೀರು ತರಕ್ಕೆ ಬರ್ತೀನಿ, ನೀ ಬೇಸರ ಮಾಡ್ಕೋಬೇಡ. ನನಗೂ ನೀನು ಬಿಟ್ಟು ಯಾರದಾರ ಬೇಡ. ನಮ್ಮಪ್ಪ ನಮ್ಮವ್ವ ನಾವು ಬೇಕೇ ಮಗಳು. ನಮ್ಮಪ್ಪ ನಮ್ಮೊಂದು ಜೀವನ ಎನ್ಸಕತ್ತಿರ್ಬೇಕೀಗ. ಫೋನ್ ಹಚ್ಚಿದ್ದೆ ನಿನ್ನೆ, ಮಾತಾಡೋಕ್ಕಾಗಲಿಲ್ಲ. ಒಳ್ಳೊಳ್ಳೆ ಫೋನ್ ಹಚ್ಚಿದ್ರು ಅಂಬೈತಾಳಕ್ಕೆ ಗೊತ್ತನು. ನಮ್ಮ ಅತ್ತೆ ಪಾಪಿ ಏನೂ ಅನ್ನಂಗಿಲ್ಲ, ಮಾತಾಡ್ಕೊರ್ವಾ ಹೋಲಿ ಮತ್ತು ತಂದೆ ತಾಯಿ ಜೊತೆಗೆ ಅಂತಾರೆ. ಅವ್ರೇನು ಹಂಗೆ ಒದರಾಡೋದಿಲ್ಲ ಎದಕ್ಕೂ ಏನು. ಇವರ ಅಮ್ಮನ ಒದರಾಡೋದು. ಅವ್ರಿಗೆ ಅವ್ರ ಮಗಳನ್ನ ಅಂದ್ರೆ ಮೊಮ್ಮಗಳನ್ನ ತೊಗೋಬೇಕಂತ ಭಾಳ ಆಸೆ ಇತ್ತು. ಆದರೆ ಏನು ಮಾಡ್ಬೇಕು, ಅದಾಗಲಿಲ್ಲಲ್ಲ, ಅದಕ್ಕೆ ಅವ್ರಿಗೆ ಅಷ್ಟು ಸಿಟ್ಟು. ನಿಂದು ಹಂಗೆ ಏನಾರು ಸಮಸ್ಯೆ ಐತೆನಾ? ಏನೋ ಯಾರಿಗೆ ಗೊತ್ತವ. ನಾನು ನನ್ನ ಗಂಡು ಲಗ್ನ ಆಗಿದ್ದೆ, ನಮ್ಮ ಅತ್ತಿಗೆ ಇಷ್ಟ ಇಲ್ಲ. ಒಂಥರ ಮಾಡ್ತಾರೆ, ಬರೀ ಬೈತಿರ್ತಾರೆ, ಸಮಾಧಾನ ಇಲ್ದಂಗೆ ಮಾಡ್ತಾರೆ. ಸುಮ್ಮನೆ ಕೇಳ್ಕೊಂಡು ಹೋಗೋದಷ್ಟೇ, ಏನು ಮಾಡೋಕ್ಕಾಕತ್ತೆ ಹೇಳು. ನನ್ನ ಗಂಡು ನನ್ನಂತ ಅದಾನ, ಹಾಗಾಗಿ ನಂಗೆ ಎದ್ರದ್ದು ಚಿಂತಿಲ್ಲ. ಹೌದನ? ನಮ್ಮ ಮನೆಯರಷ್ಟೇ ನನ್ನೇ ಭಾಳ ಜೀವ ಅದಾರ. ಅಯ್ಯೋ ದೇವ್ರಿ, ನನ್ನ ಮಗಳು ಪಾಪ ಎಷ್ಟು ಕಷ್ಟ ಅನ್ಭವಿಸಕತ್ತೈತಲ್ಲೇ. ಹಾಂ ಚಲೋ ಆತಡಿ. ನನ್ನ ಸೊಸಿ ಮೂಲಕನ ನನ್ನ ಮಗಳಿಗೆ ಏನಾರ ಕೊಟ್ಟರೆ ಕೊಡ್ಬೇಕು. ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕಿತ್ತು. ನಾನು ನಾನು ಹೌದು, ನೀನು ನೀವು ನಿಮ್ಮ ಮನೆಯವ್ರು ಒಬ್ರಾನ? ಆ ಮನೆಗೆ ಮಗ ಮತ್ತೆ ಯಾರು ಅದಾರ? ಇವರಾ? ಒಬ್ಬರೇ ಅಲ್ಲ, ಇವ್ರ ತಂಗಿ ಇದ್ರಂತ. ಅವ್ರೇನೋ ಯಾರನ್ನ ಲಗ್ನ ಆಗಿ ಓಡಿ ಹೋದ್ರಂತ. ಇದ್ದೂರಾಗೆ ಈ ಊರಾಗ ಇರ್ಬೇಕು ಅವರು. ನೀನು ನೋಡೀನಿ ಅವ್ರನ್ನ? ನೋಡೀನಿ. ಯಾಕೆ ನೋಡಿ ಏನು ಮಾಡಲಿ, ನೀ ನೋಡ್ತೀಯನ? ನೋಡ್ಬೇಕಿತ್ತು. ಆಮೇಲೆ ಇನ್ನೊಂದೇನಂದ್ರೆ ಅಣ್ಣ ತಂಗಿ ಮಾತಾಡೋದಿಲ್ಲಂತ. ಪಾಪ ಹುಡುಗಿ ಮನೆಗೆ ಬಂದ್ರೆ ನಮ್ಮ ಮಾವರು ಸಟ್ಟ ಸೇರೋದಿಲ್ಲಂತ. ಮೊನ್ನೆ ನಮ್ಮ ಅತ್ತಿಯರು ಅನ್ನತ್ತಿದ್ರು, ಒಂದು ಸ್ವಲ್ಪ ಬಾಂಡೆ ಸಾಮಾನು ಅದು ಕೊಡಬೇಕು, ಹಂಗೆ ಭಾಳ ಕಷ್ಟ ಆಗೈತಿ, ತೊಂದರೆದಾಗದಾಳ, ಆಕಿಗೆ ಅರ್ಬಿನೂ ಉಟ್ಕೊಳಕ್ಕೆ ಅವ್ರ ಅತ್ತಿ ಕೊಡುವಳು ಅಂತೇಳಿ ಏನೇನು ಅನ್ನತ್ತಿದ್ರು. ಅದೆಲ್ಲ ಪಾಪ ತ್ರಾಸಾಗೈತಲ್ಲ, ಅದಕ್ಕೆ ಹಿಂಗಾರ ಮಾಡಿ ನಮ್ಮ ಮನೆಗೆ ಮತ್ತೆ ಬರುವಂಗೆ ಮಾಡ್ಬೇಕು, ಇವ್ರ ಮನಸ್ಸು ಕರಗಿಸ್ಬೇಕು, ಅಣ್ಣ ತಂಗಿನ ಒಂದು ಮಾಡ್ಬೇಕು ಅನ್ನೋದೈತಂತಲ್ಲ. ಅಲ್ಲ ನಿಜಕ್ಕೂ ಅತ್ತಿಗೆಮ್ಮ, ನಿಮ್ಮ ಮನಸ್ಸು ಎಷ್ಟು ಒಳ್ಳೇದೈತಿ. ಅಣ್ಣ ತಂಗಿನ ಒಂದು ಮಾಡ್ಬೇಕಂತ ಆಸೆ ಪಡ್ತಿರಲ್ಲ. ಇದೇನಿದೆ ಮತ್ತೆ ಅತ್ತಿಗೆಮ್ಮ ಅನ್ನಕತ್ತೀಯಲ್ಲ. ಪವಿತ್ರ ಅನ್ನ ನಡಿತೈತಿ. ಅದು ಅಭಿಷೇಕಣ್ಣನ ಅಣ್ಣ ಅಂತೇನಲ್ಲ, ನಿಂಗೆ ಪವಿತ್ರ ಅನ್ನಕ್ಕೆ ಮನ್ಸಾಗಲ್ತ, ಅತ್ತಿಗೆಮ್ಮ ಅನ್ನೋಕತ್ತಿ ಅನ್ಲಲ್ಲ, ಅದಕ್ಕೇನಕತ್ತಿ ಅಂತೇನು ಬಿಡು. ಆಯ್ತವ ಅನ್ನ, ನಂಗೆ ಏನಾಗಬೇಕಾಗೈತಿ, ಹೇಳಿದ್ರು ಕೇಳಲ್ಲ ಅಂತೀವಿ ಮತ್ತೆ. ಸರಿ ಅತ್ತಿಗೆಮ್ಮ ಅಂತೇಳಿ ಕರಿ. ಅಂದಂಗೆ ಆ ಹುಡುಗಿ ಎಲ್ಲದಾಳ, ಯಾರು ತೋರಿಸ್ತೀಯ ನಂಗೆ ಒಂದ್ಸಲ? ಅಯ್ಯೋ ಹುಚ್ಚು ಹುಡುಗಿ, ಇದ್ರಿಗೆ ನಿಂತಾಳ, ಪಾಪ ನಿನಗೆ ಗೊತ್ತಿಲ್ಲ ಅಷ್ಟೆ. ಆದರೂ ಅಣ್ಣ ತಂಗಿನ ಒಂದು ಮಾಡ್ಬೇಕಂದೆಲ್ಲ ನೀನು, ಅಷ್ಟೇ ಸಾಕು. ಹ್ಞೂ ಒಂದಿನ ತೋರಿಸ್ತೀನಿ. ಒಟ್ಟು ನೀವು ಆಕಿಗೇನು ಅನ್ನಂಗಿಲ್ಲಲ್ಲ? ಆಕಿಗೆ ಯಾಕೆ ನಾನು ಏನಾರ ಅನ್ಲಿ? ನಂಗಂತರೂ ಏನನ್ನೂ ಮನಸ್ಸಿಲ್ಲ. ಪಾಪ ಮದುವೆ ಮಾಡ್ಕೊಂಡು ಹೋಗ್ಯಾಳ, ಏನು ಮಾಡೋಕ್ಕಾಕತಿ? ಆಕಿಗೆ ಇನ್ನೂ ಅನ್ಯಾಯ ಆಕಿತ್ತು ಅಂತೇಳಿ ನಮ್ಮ ಅತ್ತಿಯರು ಹೇಳಿದಾಗ ನಂಗೆ ಭಾಳ ಬೇಜಾರಾಯ್ತು. ಅದಕ್ಕೆಮ್ಮ ಅದು ನಾನು. ಹಾಂ ಏನು ಹೇಳಕತ್ತೀಯ? ಪುಷ್ಪ ಅಲ್ರಿ ನನ್ನ ಹೆಸರು, ನೇತ್ರ. ಅದೇಮ್ಮ ನಾನೇ ರೀ, ನಿಮ್ಮ ಕರೆನ ನಾದ್ನಿ ನಾನು. ನಿಮ್ಮ ಅಭಿಷೇಕಣ್ಣ ಅದಾನಲ್ಲ, ಅವನ ಸ್ವಂತ ತಂಗಿ, ನಿಮ್ಮ ಅತ್ತಿ ಸ್ವಂತ ಮಗಳು ನಾನು ನಿಮ್ಮ ಅತ್ತಿಗೆ ಮಂತ್ ನಿನಗೆ ಹೆಂಗೆ ಗೊತ್ತಾತ? ನನಗೆಲ್ಲಿ ಗೊತ್ತಾಗ್ಬೇಕ್ರಿ, ಲಗ್ನಕ್ಕೂ ಕರೆದಿದ್ದಿಲ್ಲ, ನನಗೇನು ಗೊತ್ತಾಕಿದ್ದಿಲ್ಲ. ಆದ್ರೆ ಅವತ್ತು ನೀರು ತುಂಬ ಹೊತ್ತನೇ ನೀವು ಇಲ್ಲೇ ಇದ್ರಲ್ಲ, ಹಂಗೆ ಮಾತಾಡ್ಕೊಂತ ಯಾ ಮಂತ್ಯಾನ ಏನಂತ ಕೇಳತ್ಲೆ ನೀವು ಹೇಳಿದ್ರಲ್ಲ, ಅವಾಗ ಗೊತ್ತಾಗಿದ್ದ ನೀವು ನಮ್ಮ ಅತ್ತಿಗೆಮ್ಮ ಅಂತೇಳಿ. ಹೌದನಾ? ನಾ ಮತ್ತೆ ನನ್ನ ಹೆಸರು ಹೇಳಿದ್ರೆ ನೀವು ನನ್ನ ಜೊತೆ ಮಾತಾಡ್ತೀರಾ ಇಲ್ಲ ಅಂತೇಳಿ ಹೆದರಿ, ಮತ್ತು ನಿಮಗೂ ನನ್ನ ಮೇಲೆ ಸಿಟ್ಟಿರ್ತೈತೆ ಏನೋ ಅಂತೇಳಿ ನಾ ಹೇಳಿಲ್ರಿ. ಅಯ್ಯೋ ನಾನು ಯಾಕೆ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಲಿ? ಅಯ್ಯವ್ವ ಅಲ್ಲ ಪಾಪ, ನಿನಗೇನೋ ಇಷ್ಟಪಟ್ಟು ಹೋಗಿ ನಿಮ್ಮ ಮನೆಗೆ ಏನು ಪರಿಸ್ಥಿತಿ ಇತ್ತಂತ ನನಗೇನು ಗೊತ್ತು. ನಾನು ಒಂದು ಮಾತು ಕರೆ ಹೇಳ, ನಾ ಬಂದು 1 ತಿಂಗಳಾಗೈತಿ ಈಗಷ್ಟೆ. ಒಂದು ತಿಂಗಳದಾಗ ನಿಮ್ಮ ಮನ್ಯಾಗ ಎಷ್ಟು ಅಮ್ಮನ ಕಿರಿಕಿರಿ, ನಿಮ್ಮ ಸ್ವಾದರತ್ತಿ ಕಿರಿಕಿರಿ ಅವೆಲ್ಲ ನೋಡೇ ನನಗಷ್ಟು ರೋಷ ಹೋಗೈತಿ. ಇನ್ನು ಅದ ಮನೆ ಒಳಗೆ ಹುಟ್ಟಿ ಬೆಳೆದೈತಿ ನೀನು, ನಿಂಗೆ ಎಷ್ಟು ತಲೆ ಕೆಟ್ಟಿರಕ್ಕಿಲ್ಲ. ನಾನು ಸಿಟ್ಟು ಮಾಡ್ಕೊಳಕ್ಕೆ ಯಾರವ ನಿನ್ನ ಮೇಲೆ? ನಾನು ಈಗ ಬಂದಕ್ಕೆ ನಾ ಹಂಗೆ ಸಿಟ್ಟು ಮಾಡ್ಕೊಂಡ್ರೆ ಹೆಂಗದ? ಇರಲಿ, ಈಗಾರ ಹೇಳಿದೆಲ್ಲ, ನನಗೇನು ಬೇಸರಿಲ್ಲ. ನಿಮ್ಮ ಅಣ್ಣನ ಹೆಂಗಾರ ಮಾಡಿ ಒಂದು ಮಾಡ್ತೇನೆ ಆತ, ನೀ ಏನು ತಲೆ ಕೆಡಿಸ್ಕೋಬೇಡ.
ನಮ್ಮ ಅಣ್ಣ ನನ್ನ ಜೊತೆಗೆ ಮಾತಾಡಂಗಿಲ್ರಿ. ನಾ ಒಂದು ಮಾತು ಹೇಳ, ಮನೆ ಒಳಗೆ ಎಲ್ಲರೂ ನಿಮ್ಮ ತಂಗಿ ಮಾಡಿದ್ದ ತಪ್ಪು, ನಿಮ್ಮ ತಂಗಿ ಮಾಡಿದ್ದ ತಪ್ಪು, ಆಕಿನ ಮಾತಾಡ್ಸ್ಬೇಡ ಅಂತಾರಲ್ಲ, ಅದು ನಿಮ್ಮ ಅಣ್ಣನ ಮನಸ್ಸಿನಾಗ ಗಟ್ಟೆ ಕುಂತತಿ. ಸ್ವಲ್ಪರ ಅವರಿಗೆ ತಿಳಿಸಿ ಹೇಳಿ, ಏನೂ ಆಗೋದಿಲ್ಲ, ಏನೋ ಒಂದು ಆಗೈತಿ, ಅದಕ್ಕೆ ನೀವು ಹಿಂಗೆ ಮಾತು ಬಿಟ್ಟಿದ್ದು ತಪ್ಪು, ಮಾತಾಡಿಸ್ರಿ, ಈಕೆ ನಿನ್ನ ಬಿಟ್ರೆ ಯಾರದಾರ ಅಂತ ತಿಳಿಸಿ ಹೇಳಿದ್ರೆ ಕೇಳ್ತಾರ. ನಿಮ್ಮ ಅಣ್ಣ ಕೆಟ್ಟದ ನಾನು ನೀನೇ ಹೇಳಿ ನೋಡುನು. ಇಲ್ಲ, ಅವಂಗ ತಂಗಿ ಅಂದ್ರೆ ಭಾರಿ ಪ್ರೀತಿ ಐತಿ. ಮತ್ತೆ ಅಯ್ಯೋ ದೇವ್ರೆ, ನನ್ನ ಮನೆಗೆ ಬಂದ ಸೊಸಿ ನನ್ನ ಮಗಳಕ್ಕಿಂತ ಹೆಚ್ಚಾಗಿ ಅಳವ ಯವ್ವ. ನಾ ಅದ್ನಿ ಜೊತೆಗೆ ಎಷ್ಟು ಜೀವದಾಳ ಆಗ್ಲವ. ಇವರಿಬ್ರು ಹಿಂಗೆ ಇರಲಿ. ಏನು ನನ್ನ ಸೊಸಿ ಏನೋ ಒಂದು ಒಳ್ಳೇದು ಮಾಡಕ್ಕೆ ಹೊಂಟಾಳ. ಪಾಪ ನನ್ನ ಮಗಳಿಗೆ ಅಲ್ಲಿ ಎಷ್ಟು ಕಷ್ಟ ಐತಿ. ಹೆತ್ತಾಗ ನನ್ನ ಮಗಳು ಒಂದು ಆರಾಮಿದ್ರಷ್ಟೇ ಸಾಕು. ಇಲ್ಲ, ನಾನು ಕೈ ಕಟ್ಕೊಂಡು ಕುಂತಿದ್ದು ಸಾಕಿನ್ನ. ನಾನು ಒಂದು ಸ್ವಲ್ಪರ ನನ್ನ ಮಗಳ ಕಡೆ ಲಕ್ಷ್ಯ ಕೊಡ್ಬೇಕು. ಪಾಪ ನನ್ನ ಮಗಳು ಅಷ್ಟು ಕಷ್ಟ ಐತಿ ಅಂತ ಹೇಳ್ತು. ಮನೆಗೆ ಹೊಸ ಬಾಂಡೆ ಸಾಮಾನು ಹಾಕಿದ್ದು ಏನು ಕೊಡ್ಬೇಕಂತ ಸುಮ್ಮನೆ ಆಗಿಬಿಟ್ಟೆ ನಾನು. ಮತ್ತು ಅದ್ರ ಬಗ್ಗೆ ಮಾತಾಡಿಲ್ಲ. ಇಲ್ಲ, ನಾನೇ ಕೊಟ್ಟು ಕಳಿಸ್ಬೇಕು ಇವನ್ನೆಲ್ಲ.